ನಿಮ್ಮಮ್ಮನೇ ನನ್ ಮಗಳಿಗೆ ನಿನ್ ಬಗ್ಗೆ ಹುಚ್ಚಿಡ್ಸಿದ್ದು ಅಲ್ವೋ. ಮದ್ವೆ ಆಗದೆ ಇರೋ ಹುಡುಗಿ ಇಷ್ಟು ಧೈರ್ಯವಾಗಿ ನಿನ್ ಮಗು ನನ್ ಹೊಟ್ಟೆಲಿದೆ, ನಾನು ಪ್ರೆಗ್ನೆಂಟ್ ಅಂತ ಹೇಳ್ತಾ ಇದ್ದಾಳೆ. ಬರೋ ಹುಡುಗರ್ನೆಲ್ಲ ರಿಜೆಕ್ಟ್ ಮಾಡ್ತಾ ಇದ್ದಾಳೆ ಅಂದ್ರೆ ಇಶಾನಿ ನಿನ್ನ ಎಷ್ಟು ಪ್ರೀತಿ ಮಾಡ್ತಿರ್ಬಹುದು ಅನ್ನೋದು ಯಾಕೋ ನಿನ್ಗೆ ಅರ್ಥ ಆಗ್ಲಿಲ್ಲ. ಅವಳು ಸುಳ್ಳಿನ ಹಿಂದಿರೋ ಪ್ರೀತಿ ನೀನೆ ಅಂತ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ನಮ್ಗ್ಯಾರ್ಗೂ ಇಲ್ವಲ್ಲ. ಇದನ್ನೇ ತಾನೇ ಗಂಡ ಹೆಂಡತಿ ಬಯಸಿದ್ದು. ಹೋಗಿ ಆರಾಮಾಗಿರು, ಹೋಗು. ತ್ರಿಲೋಚನ, ಯಾಕೇನೇನೋ ಮಾತಾಡ್ತಾ ಇದ್ಯಾ? ಸುಮ್ನೆ ಇರು. ನಮ್ಮ ಮಗಳಿಗೆ ಏನೂ ಆಗಲ್ಲ, ಅವಳು ಹುಷಾರಾಗ್ತಾಳೆ. ಸುಮ್ನೆ ಇರು. ನೀವು ಸುಮ್ನೆ ಇರಿ ಓಂಕಾರ್. ಅಕ್ಕ ಅಕ್ಕ ಅಂತ ಹೇಳಿ ನಮ್ಮನ್ನ ಕರ್ಕೊಂಡ್ ಬಂದು ನನ್ನ ಮಗಳು ಸಾಯೋ ಹಾಗೆ ಮಾಡ್ಬಿಟ್ರಿ. ನಿಮಗೆ ನಿಮ್ಮ ಅಕ್ಕ ಕೊಡೋ ಕೆಲ್ಸ, ಅವ್ರು ಕೊಡೋ ದುಡ್ಡು ಬಿಟ್ರೆ ಬೇರೆ ಏನು ಗತಿ ಇಲ್ಲ. ಅಷ್ಟೇ ಯಾಕೆ, ಇವತ್ತು ನಾವು ಮಗಳನ್ನ ಉಳಿಸ್ಕೋಬೇಕು ಅಂದ್ರು ನಿಮ್ಮ ಅಕ್ಕನ ಹತ್ರ ಹೋಗಿ ದೇಹಿ ಅಂತ ಕೈ ಚಾಚಬೇಕು. ಒಟ್ನಲ್ಲಿ ನೀವೆಲ್ಲರೂ ಸೇರಿ ನನ್ ಮಗಳ ಜೀವಕ್ಕೆ ಬೆಲೆನೇ ಇಲ್ದಿರೋ ಹಾಗೆ ಮಾಡ್ಬಿಟ್ರಿ. ನನ್ ಮಗಳಿಗೇನಾದ್ರೂ ಆದ್ರೆ ನಾನ್ ಮಾತ್ರ ಯಾರನ್ನೂ ಸುಮ್ನೆ ಬಿಡಲ್ಲ. ಸಮಾಧಾನ ಮಾಡ್ಕೊ. ರಕ್ತದ ಕಲೆ ಹೋಯ್ತಾ? ಓ, ಹೋಗಿದೆ. ಆದ್ರೆ ನೀನ್ ಮಾಡಿದ ಪಾಪ ಕೈ ತೊಳ್ದಿದ ತಕ್ಷಣ ಹೋಗುತ್ತೆ ಅಂತ ಅನ್ಕೊಂಡಿದ್ಯಾ? ನಿನ್ಗೆ ಈ ಮನೆಯಲ್ಲಿ ಯಾರು ನೆಮ್ಮದಿಯಾಗಿ ಸಂತೋಷವಾಗಿ ಇರ್ಲೇಬಾರ್ದು ಅಲ್ವಾ ಸಿಂಧು? ಅಕ್ಕ, ಏನ್ ಹೇಳ್ತಿದ್ಯಾ? ಸತ್ಯನೇ ಹೇಳ್ತಾ ಇದ್ದೀನಿ. ಎಲ್ರೂ ಬದುಕನ್ನು ಹಾಳು ಮಾಡೋದೆ ನಿನ್ ಹುಟ್ಗುಣನೇನೋ ಅಂತ ಅನ್ಸೋದಕ್ ಶುರುವಾಗ್ಬಿಟ್ಟಿದೆ ನನ್ಗೆ. ಅಕ್ಕ, ನೀನ ಹೀಗ್ ಮಾತಾಡ್ತಿರೋದು? ಹೌದು, ನಾನೇ. ಅಷ್ಟೇ ಅಲ್ಲ, ನಿನ್ ಜೊತೆ ಯಾಕಾದ್ರೂ ನಾನು ಹುಟ್ಬಿಟ್ನೋ ಅಂತ ಅನ್ನಿಸ್ತಾ ಇದೆ. ಅಕ್ಕ, ಈಗಾಗಿರೋದ್ರಲ್ಲಿ ನನ್ ತಪ್ಪೇನಿದೆ ಅಕ್ಕ? ಇಶಾನಿನೇ ದುಡುಕಿ ತಪ್ಪು ನಿರ್ಧಾರನ ತಗೊಂಡಿತ್ತು. ದುಡುಕಿಲ್ಲ, ಕಾದಿದ್ದಾಳೆ. ನೀನ್ ಕೊಟ್ಟ ಮಾತನ್ನ ಉಳಿಸ್ಕೊಳ್ತೀಯ ಅಂತ ಇಷ್ಟು ದಿನಾನು ಕಾಯ್ತಾನೆ ಬಂದ್ಲು. ಕೊನೆಗೆ ನಿನ್ ಹಣೆ ಬರ ಗೊತ್ತಾಗಿ ನನ್ ಲೈಫ್ ಇಷ್ಟೇ, ನಾನ್ ತಪ್ಪು ಮಾಡ್ಬಿಟ್ಟೆ ಅಂತ ಸೂಸೈಡ್ ಅಟೆಂಪ್ಟ್ ಮಾಡಿದಾಳೆ. ಇಲ್ಲ ಅಕ್ಕ, ಅವಳು. ಮಾತಾಡ್ಬೇಡ ಸಿಂಧು, ಎಲ್ಲ ತಪ್ಪು ನಿಂದೆ. ನಿನ್ಗೂ ನಿನ್ ಗಂಡಂಗೆ ಫಸ್ಟ್ ನೈಟ್ ಅರೇಂಜ್ ಮಾಡಿದಾಗ ರೂಮ್ ಒಳಗಡೆ ಇಶಾನಿನ್ ಕಳ್ಸಿದ್ಯಲ್ಲೇ. ಒಬ್ಳು ಹೆಣ್ಣಾಗಿ ಇದಕ್ಕಿಂತ ನೀಚ್ ಕೆಲ್ಸ ಬೇರೆ ಇನ್ನೇನ್ ಮಾಡ್ಬೋದೇಳು? ಇಶಾನಿನೇ ವಿರಾಟ್ ರೂಮ್ಗೆ ಹೋಗ್ತೀನಿ ಅಂತ ನಿನ್ನ ಹತ್ರ ಹೇಳ್ದಾಗ ನೀನ್ ಬಂದ್ ನನ್ನ ಹತ್ರ ಹೇಳ್ಬೋದಾಗಿತ್ತಲ್ವಾ? ಅಥವಾ ಇಶಾನಿಗೆ ಬುದ್ಧಿ ಹೇಳ್ಬೋದಾಗಿತ್ತು. ಯಾಕೆ ಎಲ್ಲಾ ಕೆಲ್ಸನೂ ಅತಿ ಬುದ್ಧಿವಂತಿಕೆಯಿಂದನೇ ಮಾಡ್ತೀಯಾ? ಹಾಗೆ ಇಶಾನಿನ ನಿನ್ ಗಂಡನ್ ರೂಮ್ಗೆ ಕಳಿಸದೇ ಇರೋ ಹಾಗೆ ಏನಾದ್ರೂ ಮಾಡ್ಬೋದಾಗಿತ್ತಲ್ವಾ? ಇಲ್ಲ ಅಕ್ಕ, ಅವಳೆ
ನನ್ನನ್ನ ಕರ್ಸಿ ನನ್ನನ್ನ ರೂಮ್ ಬಾಗ್ಲತ್ರ ನಿಲ್ಸಿ ನೀನ್ ಮಾತ್ ಕೊಟ್ಟಿದ್ಯಾ ಮರಿಬೇಡ ಅಂತ ಹೇಳಿ ನನಗ್ ಮಾತಾಡಕ್ಕೂ ಅವಕಾಶ ಕೊಡದೆ ರೂಮ್ ಒಳಗ್ ಹೋದ್ಲು. ಹೌದು ಬಿಡಮ್ಮ, ತಪ್ಪೆಲ್ಲ ಪಾಪ ಆ ಇಶಾನ್ ಇದೆ. ನಿನ್ಗೆ ಮೊದ್ಲು ವಿರಾಟ್ ಮೇಲೆ ಪ್ರೀತಿ ಇರ್ಲಿಲ್ಲ, ಅದಕ್ಕೆ ಇಶಾನಿಗೆ ವಿರಾಟ್ನ ನಿನ್ ಜೊತೆ ಮದ್ವೆ ಮಾಡಿಸ್ತೀನಿ ಅಂತ ಮಾತ್ ಕೊಟ್ಟೆ. ಆಮೇಲೆ ನಿಂಗೆ ವಿರಾಟ್ ಮೇಲೆ ಪ್ರೀತಿ ಬಂದ್ಬಿಡ್ತಲ್ಲ,